ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 14 ಅಧ್ಯಾಯ. ಯೆಹೆಜ್ಕೇಲ್ ಅಂತ ಹೇಳಿದರೆ ಯೆಹೋವನು ಬಲಪಡಿಸುವನು, ಇರುವಾತನೇ ಆಗಿರುವಾತನು. ಅಂದರೆ ಅರ್ಥ, ಯಾವಾಗಲೂ ಆತನು ಇರುವಾತನಾಗಿರುವುದರಿಂದ ಯಾವಾಗಲೂ ಆತನು ಬಲಪಡಿಸುವ ಆತನಾಗಿದ್ದಾನೆ. ಯುಗದ ಸಮಾಪ್ತಿ ಕಡೆಯವರೆಗೆ ನಮ್ಮ ಜೊತೆಯಲ್ಲಿದ್ದು ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನ ಆತ್ಮದ ಮುಖಾಂತರವಾಗಿ ತಂದೆ ದೇವರು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೆಜ್ಕೇಲ್ 14 ಅಧ್ಯಾಯದಲ್ಲಿ ನಾವು ನೋಡುವಾಗ, ಯೆಹೆಜ್ಕೇಲನು ಈಗ ಬಾಬೆಲ್ನಲ್ಲಿ ಸೆರೆಯಾಗಿ ತನ್ನ ದೇಶದವರೊಂದಿಗೆ ಹೊರಟು ಅಲ್ಲಿ ಒಂದು ಚಿಕ್ಕ ಮನೆಯನ್ನು ಮಾಡಿಕೊಂಡು ಇರುವಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತೇವೆ. ಅಂಥ ಸಂದರ್ಭದಲ್ಲಿ ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ಬಂದು ಯೆಹೆಜ್ಕೇಲನ ಮುಂದೆ ಕೂತ್ಕೊಂಡಿದ್ದಾರೆ. ಅಂಥ ಒಂದು ದೃಶ್ಯ. ಈಗ ಯೆಹೆಜ್ಕೇಲನು ಕೂತಿದ್ದಾನೆ, ಅವನ ಮುಂದೆ ಇಸ್ರಾಯೇಲ್ದ ಕೆಲವು ಹಿರಿಯರು ಬಂದು ಕೂತಿದ್ದಾರೆ. ಆ ಸೆಟ್ಟಿಂಗ್ಸ್, ಆ ಒಂದು ಹಿನ್ನೆಲೆ, ಆ ಒಂದು ದೃಶ್ಯ ಏನೆಂಬುದಾಗಿ ನೋಡುವಾಗ, ಆ ಬಾಬೆಲ್ ದೇಶದಲ್ಲಿ ಜೊತೆ ಸೆರೆ ನಿವಾಸಿಗಳಾಗಿ, ಸೆರೆಯಾಳುಗಳಾಗಿ ಕೂತಿದ್ದಾರೆ. ಸೆರೆಯಾಳು ಅಂತ ಹೇಳಿದರೆ ನಾವು ತಿಳ್ಕೊಳ್ಬಾರ್ದು ಒಂದು ಸೆರೆಮನೆಯಲ್ಲಿ ಎಲ್ಲರೂ ಇರ್ತಾರಂತೆ. ಯಾಕಂದರೆ ಇಡೀ ದೇಶನೇ ಸೆರೆಯಾಗಿ ಒಯ್ಯಲ್ಪಟ್ಟಾಗ ಅಷ್ಟು ದೊಡ್ಡ ಸೆರೆಮನೆ ಎಲ್ಲಿ ಸಿಗ್ತದೆ? ಆದ ಕಾರಣ ದೇಶದಲ್ಲಿದ್ದರು, ಸೆರೆಯಾಳಾಗಿ ಬಂದಿದ್ದರು ಮತ್ತು ಗಡಿಪಾರಾಗಿದ್ದರು ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಮನೆ ಬಾಡಿಗೆಗೆ ಅಥವಾ ಒಂದು ಚಿಕ್ಕ ಮನೆ ಮಾಡಿಕೊಂಡು ಹೇಗೆ ಏನೋ ಅಡ್ಜಸ್ಟ್ ಮಾಡಿಕೊಂಡು ಇದ್ದರು. ಈಗ ಹಿರಿಯರಲ್ಲಿ ಕೆಲವರು ಕೂತ್ಕೊಂಡಿರುವಾಗ ಯೆಹೆಜ್ಕೇಲ್ ಇಲ್ಲಿದ್ದಾನೆ ಮತ್ತು ಮುಂದೆ ಇಸ್ರಾಯೇಲದಲ್ಲಿ ಕೆಲವು ಹಿರಿಯರು. ಅಂಥ ಸಂದರ್ಭದಲ್ಲಿ ದೇವರ ವಾಕ್ಯವು ಯೆಹೆಜ್ಕೇಲ್ ಬಂತು. ಏನಂತ ಬಂತು ಅಂತ ಹೇಳ್ಬಿಟ್ಟು ನೋಡೋಣ. 3ನೇ ವಚನ: ನರಪುತ್ರನೇ, ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಅವರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ವೇಳೆ ಪ್ರವಾದಿ ಅವರನ್ನು ಸ್ವಾಗತಿಸಿ ಬಹುಶಃ ಅತಿಥಿ ಸತ್ಕಾರ ತನ್ನಿಂದ ಆದಷ್ಟು ಏನಾದರೂ ಮಾಡ್ತಾನೆ ಎಂಬುದಾಗಿ ಅಂದ್ಕೊಂಡ್ರೆ ಆಗಿದ್ದದಲ್ಲ. ದೇವರು ಸ್ಟ್ರೈಟಾಗಿ, ನೇರವಾಗಿ ವಿಷಯಕ್ಕೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ? ಎಂದಿಗೂ ಅಲ್ಲ. ದೇವರ ವಾಕ್ಯ ಕೇಳಬೇಕಂತ ಕೆಲವರು ದೇವರ ಪ್ರವಾದಿ ಹತ್ರ ಬಂದಿರುವಾಗ ದೇವರು ಹೇಳುವಂಥದ್ದು ನನ್ನ ವಾಕ್ಯ ಕೊಡಲ್ಲ, ಎಂದಿಗೂ ಕೊಡಲ್ಲ, ಅಲ್ಲ ಎಂಬುದಾಗಿ ಒಂದು ಮಾತು ಬರ್ತದೆ. ಆದ ಕಾರಣ ದೇವರು ಆ ರೀತಿಯಾಗಿ ಹೇಳಿಬಿಟ್ಟು ಮಾತಾಡೋದಿಲ್ಲ ಅಂತ ಹೇಳಿಬಿಟ್ಟು ದೇವರು ಅವ್ರ ಹತ್ರ ಮಾತನಾಡುವಂಥ ಒಂದು ಕೃಪೆಯನ್ನು ನಾವಿಲ್ಲಿ ನೋಡ್ತೀವಿ. ಅದೇನಂತ ಹೇಳಿದ್ರೆ 4ನೇ ವಚನದಲ್ಲಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರಲ್ಲಿ ಯಾವನು ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೆ ಬರುವನೋ,
ಅವನ ಪಾತಕಕ್ಕೆ, ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ಯೆಹೋವನು ಉತ್ತರ ಕೊಡುವೆನು. ಇಷ್ಟೇ ದೇವರು ಆನ್ಸರ್ ಮಾಡೋದು. ಹಾಗಾದರೆ ಅಂಥ ಒಂದು ಸಕಾರಾತ್ಮಕವಾದಂಥ ಸಂದೇಶ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇವರು ಬಂದಿದ್ದರು. ಆದರೆ ದೇವರು ಈಗ ನಕಾರಾತ್ಮಕವಾದ ಸಂದೇಶವನ್ನು ಕೊಡುವಾತನಾಗಿದ್ದೇನೆ. ಆದರೂ ದೇವರು ಮಾತನಾಡಿದನಲ್ಲ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳಬೇಕಾಗ್ತದೆ. ಹೌದು, ದೇವರು ನ್ಯೂಟ್ರಲ್ ಆಗಿರ್ಲಿಕ್ಕೆ ಆಗಲ್ಲ. ದೇವರನ್ನೇ ಅವರು ಬಿಟ್ಟು ಹೋಗಿರುವಾಗ ದೇವರು ಅದನ್ನು ಬಿಟ್ಟು ಬೇರೆ ಮಾತಾಡಲಿಕ್ಕೆ ಹೋಗಲ್ಲ. ಆದ ಕಾರಣ 5ನೇ ವಚನದಲ್ಲಿ, ನನ್ನನ್ನು ತೊರೆದದರಿಂದ ನಾನು ಅವರನ್ನೆಲ್ಲ ಅವರ ಆಶಾಪಾಶದಲ್ಲಿ ಸಿಕ್ಕಿಸಿ ಹಿಡಿಯುವನು. ಇದು ಒಂದು ಭಯಾನಕವಾದಂಥ ಒಂದು ಸಂಗತಿ. ಯಾಕಂದರೆ ಯಾವಾಗ ನಾವು ದೇವರನ್ನು ಬಿಡ್ತೇವೋ, ದೇವರಿಂದ ದೂರ ಹೋಗ್ತೇವೋ, ಆವಾಗ ಸಂಭವಿಸುವಂಥದ್ದು ಏನಂತ ಹೇಳಿದರೆ, ಈಗ ನಾನು ದೇವರನ್ನು ಬಿಟ್ಟಲ್ಲಿ ನನ್ನ ಆಶಾಪಾಶಗಳಿಗೆ ನಾನು ಸಿಕ್ಕಿಕೊಳ್ಳುವವನಾಗಿದ್ದೆ. ಭಾಳ ಡೇಂಜರ್, ಅದು ಅಪಾಯಕಾರಿಯಾದಂಥದ್ದು. ಯಾಕಂತೇಳಿದರೆ ನನ್ನ ಇಷ್ಟಾರ್ಥಗಳಲ್ಲಿ ನಾನು ಸಿಕ್ಕಿಬಿದ್ದು ಮತ್ತು ದೇವರ ಮುಂದೆ ನಾನು ಇನ್ನೊಂದು ರೀತಿಯ ಸೆರೆಯಾಳಾಗ್ತೇನೆ. ಈಗಾಗಲೇ ಅವರು ಯೆರೂಸಲೇಮಿನಿಂದ ಬಾಬೇಲಿಗೆ ಸೆರೆಯಾಳಾಗಿ ಬಂದಿದ್ದಾರೆ. ಬಂದ ಮೇಲೆ ಕೂಡ ಬಾಬೇಲಿನಲ್ಲಿ ಇದ್ದುಕೊಂಡು ತಮ್ಮ ಆಶಾಪಾಶಗಳಿಗೆ ಅವರು ಬಾಬೇಲಾಗಿದ್ದಾರೆ, ಗಲಿಬಿಲಿಯಾಗಿದ್ದಾರೆ, ಸಿಕ್ಕಿಕೊಂಡಿದ್ದಾರೆ ಅಂಥ ಒಂದು ಪರಿಸ್ಥಿತಿ. ಯೆಹೋವನಿಂತೇನು ತಾನೇ 6ನೇ ವಚನ ಅದೇನಂತ ಹೇಳಿದರೆ, ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ. ವಾ, ಫಸ್ಟ್ ದೇವರು ಮಾತಾಡೋದಿಲ್ಲ ಅಂತ ಹೇಳಿದರು, ಮೊದಲನೇದು. ಅದನ್ನು ನಾವು 3ನೇ ವಚನದಲ್ಲಿ ನೋಡ್ತೇವೆ. ಆನಂತರ ದೇವರು ಮಾತಾಡಿದರು. ಏನಂತ ಮಾತಾಡಿದರು? 4ನೇ ವಚನದ ಪ್ರಕಾರವಾಗಿ, ನಿಮ್ಮ ತಪ್ಪಿಗೆ ಅನುಸಾರವಾಗಿ ನಾನು ನಿಮಗೆ ಮಾಡ್ತೇನೆ ಎಂಬುದಾಗಿ, ಅಂದರೆ ನ್ಯಾಯ ತೀರ್ಪು. ಆದರೆ 6ನೇ ವಚನದಲ್ಲಿ ದೇವರು ಮತ್ತೆ ಮಾತಾಡಿ ಹೇಳುವಂಥ ಒಂದು ಸಂಗತಿ, 3 ಸಾರಿ ಯೆಹೋವನು ಈ ವಾಕ್ಯವನ್ನು ದಯಪಾಲಿಸಿದನು. ಕರ್ತನಾದ ಯೆಹೋವನಿಂತೆನ್ನು ತಾನೇ 4ನೇ ವಚನ. ಆನಂತರ 5ನೇ ವಚನದಲ್ಲಿ ಕೂಡ ಕರ್ತನಾದ ಯೆಹೋವನು ಇಂತೆನ್ನು ತಾನೇ 6ನೇ ವಚನ. ಅದೇನೆಂದರೆ, ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥ ಕೆಟ್ಟದ್ದನ್ನು ತೊರೆದು ಬಿಟ್ಟು ಹಿಂದಿರುಗಿರಿ, ರಿಪೆಂಟ್. ಹಾಗಾದರೆ ದೇವರು ಬಯಸುವಂಥ ಒಂದು ಸಂಗತಿ, ದೇವಜನರು ತಮ್ಮಲ್ಲಿರುವಂಥ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ಹಿಂದಿರುಗಬೇಕೆಂಬುದಾಗಿ, ಮತ್ತು ನಿಮ್ಮ ಎಲ್ಲ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡಿರಿ ಎಂಬುದಾಗಿ ದೇವರು ಹೇಳಿಬಿಟ್ಟು ವಾರ್ನಿಂಗ್, ಎಚ್ಚರಿಕೆ ಕೊಟ್ಬಿಟ್ಟು ದೇವರು 8ನೇ ವಚನದಲ್ಲಿ ಒಂದು ಮಾತನ್ನು ಹೇಳೋದು ನಾವು ನೋಡ್ತೇವೆ. ಅದೇನೆಂದರೆ, ಯಾರಾದರೂ ದೇವರ ವಾಕ್ಯ ಪ್ರಕಾರ ನಡೆದಿದ್ದರೆ, ಅದರಲ್ಲಿ ನಾಯಕತ್ವ ಹೊಂದಿದಂಥವರು, ಅಂಥವರನ್ನು ನನ್ನ ಜನರೊಳಗಿಂದ ಕಿತ್ತು ಹಾಕುವೇನು. ನನ್ನ ಜನರು, ಎಲ್ಲ ಜನರು ಕೂಡ, ದೇವಜನರು ಎಲ್ಲರೂ ಕೂಡ ದೇವರಿಗೆ ವಿರುದ್ಧವಾಗಿ ಮೆಜಾರಿಟಿಯಾಗಿ ಹೋಗಿದ್ದಾರಂತ ಕಾಣ್ತದೆ. ಆದರೆ ಅವರಲ್ಲಿ ಕೆಲವರು ದೇವರಿಗಾಗಿದ್ದರೆ ಅದು ದೊಡ್ಡ ಒಂದು ಆಶೀರ್ವಾದ. ಯಾಕಂತೇಳಿದರೆ, ದೇವರ ಪರವಾಗಿ, ದೇವರ ಆಶೀರ್ವಾದಕ್ಕೆ ಅವರು ಪ್ರವೇಶವಾಗಿ ಇರುವಂಥವರು. ಹೀಗೆ ನೀವು ನಾನೇ ಯೆಹೋವನೆಂದು ನಿಮಗೆ ಗೊತ್ತಾಗುವುದು. ದೇವರು ತನ್ನನ್ನು, ತನ್ನ ಜನರು ಮತ್ತು ಇತರರು ಕೂಡ ತಿಳ್ಕೊಳ್ಬೇಕು.
ಹೀಬ್ರೂ ಭಾಷೆಯಲ್ಲಿ ಯದಾ ಅಂತ ಹೇಳ್ಬಿಟ್ಟು, ಅಂದರೆ ತಿಳುವಳಿಕೆ ಹೊಂದಬೇಕು, ನೋಡಬೇಕು, ಮುಟ್ಟಬೇಕು, ಅನುಭವಿಸಬೇಕು ಎಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ. ಮತ್ತು ಆ ರೀತಿಯಾಗಿ ದೇವರು ಹೇಳಿಬಿಟ್ಟು ಇನ್ನೊಂದು ಮಾತು 9ನೇ ವಚನದಲ್ಲಿ ಭಾಳ ಆಶ್ಚರ್ಯವಾದಂಥ ಒಂದು ಮಾತಿದೆ. ಅದೇನಂತ ಹೇಳಿದರೆ, ಒಬ್ಬ ಪ್ರವಾದಿಯು ಮರಳುಗೊಂಡು ದೈವೋಕ್ತಿಯನ್ನು ನುಡಿದರೆ ಆ ಪ್ರವಾದಿಯನ್ನು ಮರಳುಗೊಳಿಸಿದವನು ಯೆಹೋವನಾದ ನಾನೇ. ಈ ವಾಕ್ಯ ನಾವು ಅರ್ಥ ಮಾಡ್ಕೋಬೇಕಾದ್ರೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಆ ಮಾತು ಈ ಒಂದು ವಾಕ್ಯಕ್ಕೆ ಅನ್ವಯವಾಗುವಂಥದ್ದಾಗಿದೆ. ನೋಡೋಣ ಬನ್ನಿರಿ ಏನಿದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 2ನೇ ಅಧ್ಯಾಯ ಅದರಲ್ಲಿ 10ನೇ ವಚನ ಈ ರೀತಿಯಾಗಿದೆ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ, ಏನು ಕಾರಣ ಅಂತೆ? ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗ್ತಾರೆ. ಅದೇ ಕಾರಣದಿಂದ, ಯಾವ ಕಾರಣದಿಂದ? ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ದೇವರು ಅಸತ್ಯವನ್ನು ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳಿಸಿ ಸುಳ್ಳನ್ನು ನಂಬುವುದಕ್ಕೆ ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಯಾಕೆ ದೇವರು ಆ ರೀತಿಯಾಗಿ ಮಾಡ್ತಾರೆ? ಸತ್ಯದ ಮೇಲೆ ಪ್ರೀತಿಯನ್ನು ಇಡಲಿಲ್ಲ. ಅದೇ ಒಂದು ವಿಷಯ ಇಲ್ಲಿ ಕೂಡ. ಇಲ್ಲಿ ದೇವಜನರು ಸತ್ಯದ ಮೇಲೆ ಪ್ರೀತಿಯನ್ನು ಹಿಡಿದ ಕಾರಣ ಅವರು ಅಸತ್ಯದ ಭ್ರಮೆಗೆ ತುತ್ತಾಗುವಂಥ ಅಪಾಯದಲ್ಲಿದ್ದಾರೆ. ಇದು ಬೈಬಲ್ನಲ್ಲಿ ಭಾಳ ಭಯಂಕರವಾದಂಥ ಒಂದು ವಾಕ್ಯ, ಅಂದರೆ ಎಚ್ಚರಿಕೆಯ ಒಂದು ವಾಕ್ಯ. 10ನೇ ವಚನ 14ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಅದರಲ್ಲಿ ನೋಡುವಾಗ ಪ್ರವಾದಿಯ ದೋಷ ಎಷ್ಟೋ, ಅಂದರೆ ಅಂಥ ಪ್ರವಾದಿಯ ದೋಷ ಎಷ್ಟೋ, ಅವನನ್ನು ಪ್ರಶ್ನೆ ಕೇಳುವಂಥವ್ರ ದೋಷ ಕೂಡ ಅಷ್ಟೇ ಎಂಬುದಾಗಿ ಹೇಳಿಬಿಟ್ಟು ಇಲ್ಲಿ ದೇವರು ತನ್ನ ಉದ್ದೇಶವನ್ನು ಪ್ರಕಟಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಅದೇನಂತ ಹೇಳಿದರೆ 11ನೇ ವಚನ 14ನೇ ಅಧ್ಯಾಯ 11. ಇವೆಲ್ಲ ದೇವರು ಶಿಕ್ಷೆ ಕೊಡ್ತಾ ಇರುವಂಥದ್ದು. ದೇವರು ಮಾತಾಡೋದಿಲ್ಲ ಅಂತ ಹೇಳೋದು, ಮಾತಾಡಿದರೂ ತೀರ್ಪಿನ ವಿಷಯವಾಗಿ ಮಾತಾಡೋದು, ಆನಂತರ ದೇವರು ತನ್ನ ಕಡೆಗೆ ಹಿಂದಿರಿಗೊಳ್ಬೇಕಂತ ಹೇಳುವಂಥದ್ದು, ದೇವರು ವಂಚಿಸುವ ಆತ್ಮವನ್ನು ತನ್ನ ಜನರಿಗೆ ಕಳಿಸಿಕೊಡುವಂಥದ್ದು, ಅನುಮತಿಸುವಂಥದ್ದು. ಇದಕ್ಕೆಲ್ಲ ಕಾರಣ ಏನಂತ ನೋಡುವಾಗ 14-11ನೇ ವಚನ ಅದೇನಂತ ಹೇಳಿದ್ರೆ, ಅವರು ನನಗೆ ಪ್ರಜೆಯಾಗಿರುವರು, ವಾವ್, ನಾನು ಅವರಿಗೆ ದೇವರಾಗಿರುವೆನು. ಇದು ಕರ್ತನಾದ ಯೆಹೋವನ ನುಡಿ. ದೇವರ ಉದ್ದೇಶ ಏನಂದರೆ ನಾವು ದೇವರನ್ನು ತಿಳ್ಕೊಳ್ಬೇಕು, ತನ್ನ ಜನರು ತನ್ನನ್ನು ತಿಳ್ಕೊಳ್ಬೇಕು, ಆತನ ಪ್ರಜೆಯಾಗಿರಬೇಕು, ಆತನನ್ನು ನಮ್ಮ ಜೀವನದಲ್ಲಿ ನಾಯಕತ್ವ ವಹಿಸುವಂಥ ವ್ಯಕ್ತಿಯಾಗಿರಬೇಕು ಎಂಬುದಾಗಿ. ಇನ್ನೊಂದು ಸಂದೇಶ ದೇವರು ಯೆಹೆಜ್ಕೇಲ್ ಮುಖಾಂತರವಾಗಿ ದಯಪಾಲಿಸಿಬಿಟ್ಟು ಅನಂತರ ಒಂದು ಮಾತು 14ನೇ ವಚನದಲ್ಲಿ ಹೇಳುವಂಥದ್ದು ಭಾಳ ವಿಚಿತ್ರವಾದಂಥ ಒಂದು ಮಾತು. 14 ಯೆಹೆಜ್ಕೇಲ್ ಗ್ರಂಥ ಅದೇನಂತ ಹೇಳಿದರೆ, ನೋಹ, ವಾವ್, ಭಕ್ತಿವಂತ. ದಾನಿಯೇಲ್, ವಾವ್, ಇನ್ನೊಬ್ಬ ಭಕ್ತಿವಂತ. ಯೋಬ, ಇನ್ನೊಂದು PhD, 3 PhDಗಳು. ನೋಹ, ದಾನಿಯೇಲ್, ಯೋಬ ಎಂಬಿ 3 ಪುರುಷರು ಆ ಪಟ್ಟಣದಲ್ಲಿ ಇದ್ದರೂ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಆದರೆ ಏನು, ಅವ್ರ ಫ್ಯಾಮಿಲಿ ಅಥವಾ ಬೇರೆಯವ್ರನ್ನ ಉಳಿಸಿಕೊಳ್ಳುತ್ತಿರಲಿಲ್ಲ. ಹಾಗಾದರೆ ದೇವರು ಹೇಳುವಂಥದ್ದು ಒಂದು ಮಾತು ಏನಂದರೆ, ಇಂಥ 3 ಮಹಾಭಕ್ತರು ಇದ್ದಿದ್ದರೂ ಕೂಡ ಅವರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಿದ್ರು ಎಂಬುದಾಗಿ ದೇವರು ಹೇಳ್ತಾರೆ. ಇದು ಕರ್ತನಾದ ಯೆಹೋವನ ನುಡಿ. ಕೆಲವು ಸಾರಿ ಮಹಾಭಕ್ತರು ನಮ್ಮ ಜೊತೆಯಲ್ಲಿರುವಂಥದ್ದು ಒಳ್ಳೆಯದು,
ಅವರಿಂದ ದೇವರು ಪಟ್ಟಣಕ್ಕೆ ಕ್ಷಮೆಯನ್ನು ಕೊಡುವಂಥದ್ದು ನಿಜ. ಆದರೆ ಅದೇ ಸಂದರ್ಭದಲ್ಲಿ ಮಹಾಭಕ್ತರು ಇದ್ದರೆ ದೇವರು ಹೇಳ್ತಾರೆ ಅವರು ರಕ್ಷಿಸಲ್ಪಡ್ತಾರೆ ಎಂಬುದಾಗಿ. ಅಂದರೆ ಅಷ್ಟು ಬೇಸರ ದೇವರಿಗೆ ಆಗಿದೆ ಈ ಜನರು ದೇವರಿಗೆ ಮಾಡಿರುವಂಥ ನೋವು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ ಹೇಳಿಬಿಟ್ಟು 21ನೇ ವಚನ, ಖಡ್ಗ, ಕ್ಷಾಮ, ದುಷ್ಟಮೃಗ, ವ್ಯಾಧಿ ಎಂಬ 4 ಬಾಧೆಗಳನ್ನು ಯೆರೂಸಲೇಮಿನ ಮೇಲೆ ಒಟ್ಟಿಗೆ ತರುವಂಥದ್ದನ್ನು ದೇವರು ತಿಳಿಸ್ತಾನೆ. ಆದರೂ ಕೂಡ ಈ ಆದರುಗಾಗಿ ದೇವ್ರಿಗೆ ಸ್ತೋತ್ರ. ಆದರೂ 22ನೇ ವಚನ, 14:22, ಆದರೂ ಸ್ತ್ರೀ ಪುರುಷರಲ್ಲಿ ಕೆಲವರು ಹೇಗೋ ತಪ್ಪಿಸಿಕೊಂಡು ಉಳಿದು ಅಲ್ಲಿಂದ ಒಯ್ಯಲ್ಪಡುವರು. ಆಮೇಲೆ ಅವರು ಬಂದಾಗ ಏನಾಗ್ತದೆ? ಸಮಾಧಾನ. ಹೌದು, ಸಮಾಧಾನವಾಗುವುದು. ನಾನು ಯೆರೂಸಲೇಮಿಗೆ ಮಾಡಿದ್ದನ್ನೆಲ್ಲ ಸುಮ್ಮನೆ ಮಾಡಿದ್ದಲ್ಲವೆಂದು ನಿಮಗೆ ತಿಳಿದು ಬರುವುದು. ಸುಮ್ಮನೆ ದೇವರು ಮಾಡಲಿಲ್ಲ, ಸುಮ್ಮನೆ ದಂಡಿಸಲಿಲ್ಲ. ಹೌದು, ಅವರು ತಪ್ಪು ಮಾಡಿದರು, ಅದಕ್ಕಾಗಿ ದೇವರು ಶಿಕ್ಷೆ ಕೊಟ್ಟರು. ಅದನ್ನು ಅವರಿಗೂ ಗೊತ್ತಾಗ್ತದೆ, ಇತರರಿಗೂ ಗೊತ್ತಾಗ್ತದೆ. ಹೌದು, ಉಳಿದಂಥವರಿಗೆ ಒಂದು ನಿರೀಕ್ಷೆಯನ್ನು, ಕೃಪೆಯನ್ನು, ಸಮಾಧಾನವನ್ನು ದೇವರು ಒದಗಿಸುವುದಾಗಿ ಹೇಳಿ ಮುಕ್ತಾಯವಾಗುತ್ತೆ ಯೆಹೆಜ್ಕೇಲ್ 14ನೇ ಅಧ್ಯಾಯ. ಯೆಹೆಜ್ಕೇಲ್ನ ಗ್ರಂಥ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.